ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಪಂಚಾಯಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀಮತಿ ಕೃಷ್ಣಮೂರ್ತಿ ಅವರೇ ಹಾಗೂ ಡಿಸಿ ಬ್ಯಾಂಕ್ ನಿರ್ದೇಶಕರಾಗಿರ್ತಕ್ಕಂಥ ರಘುಪತಿ ಸರ್ ಅವರೇ, ಗ್ಯಾರಂಟಿ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ಸರ್ ಹಾಗೂ ಗುರುಳು ಜಗದೀಶ್ ಅವರೇ, VSN ನಿರ್ದೇಶಕರಾಗಿರ್ತಕ್ಕಂಥ ಲಕ್ಷ್ಮೀನಾರಾಯಣ ಅವರೇ ಹಾಗೂ CN ಪ್ರಕಾಶ್ ಅವರೇ, ರಾಜೇಗೌಡ್ರೆ, ನಮ್ಮ NRS ಟೊಮಾಟೊ ಮಂಡಿಯ ಅಧ್ಯಕ್ಷರು ಮತ್ತು ನಮ್ಮ ಬಂಗಾರ ಪ್ರಿಯರಾಗಿರ್ತಕ್ಕಂಥ NRS ಸತ್ಯನವರೇ, ಇವಾಗಿರ್ತಕ್ಕಂಥ ಬಾಬು ಅವರೇ, ಶಂಕರ್ ರೆಡ್ಡಿ ಅವರೇ ಹಾಗೂ ಎಲ್ಲ ನನ್ನ ರೀತಿಯ ಗ್ರಾಮ ಪಂಚಾಯತ್ ಸದಸ್ಯರುಗಳು, ಎಲ್ಲ ನನ್ನ ಮುಖಂಡರು, ದೇವರಾಜಣ್ಣವರೆಲ್ಲ ಕೂತಿದ್ದಾರೆ. ಎಲ್ರಿಗೂ ಹೆಸರಿಗೂ ನಮಸ್ಕರಿಸುತ್ತಾ, ಮಾತ್ರ ಮಿತ್ರರು ವಿಶೇಷವಾಗಿ ನಮಸ್ಕರಿಸುತ್ತಾ, ಇವತ್ತು ಪಂಚಾಯತಿ ಬಿಲ್ಡಿಂಗ್ ಉದ್ಘಾಟನೆಯ ಕಾರಣಕರ್ತರಾಗಿರ್ತಕ್ಕಂಥ ಈ ಕಾರ್ಯಕ್ರಮವನ್ನು ಡೇಟ್ ಫಿಕ್ಸ್ ಮಾಡಿ 29 ಅಥವಾ 25ನೇ ತಾರೀಕಿಗೆ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿರ್ತಕ್ಕಂಥ ಡೇಟ್ ಫಿಕ್ಸ್ ಮಾಡಿ 29 ಬಂದು ಸ್ವಲ್ಪ ಡೇಟ್ ಹೆಚ್ಚು ಕಡಿಮೆ ಆಗುತ್ತೆ, ಗುರುವಾರ ಸಂಸ್ಥೆ ಬರ್ತದೆ, ನಾನು ತಿನ್ನಕ್ಕಾಗಲ್ಲ. ನೀವು 25ನೇ ತಾರೀಕು ಬರಬೇಕು ಅಂತ ಈ ಕಾರಣಕರ್ತರಾಗಿರ್ತಕ್ಕಂಥ ಈ ಪಂಚಾಯಿತಿಯ ಮುಖಂಡರು ಮತ್ತು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಮತ್ತು ಇರ್ತಕ್ಕಂಥ ಆನಂದ ಸರ್ ಅವರ ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು, ಕಾರಣಾಂತರದಿಂದ ಬಂದಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಹಾಗೂ ನಮ್ಮ ಮುಖಂಡರಾಗಿರ್ತಕ್ಕಂಥ ರಾಮರೇಣ ಕೂಡ ಬಂದವರು, ಎಲ್ಲ ನನ್ನ ಮುಖಂಡರು ಕೂತಿದ್ದೀವಿ. ನಾನು ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೀನಿ. ಈ ರೋಡ್ಗಳು ಹದಗೆಟ್ಟಿದ್ದಾವೆ, ತುಂಬಾ ಅಧ್ವಾನ ಆಗಿದ್ದಾವೆ. ಈ 2 ವರ್ಷದಲ್ಲಿ ಆಗ್ಬಿಡ್ತಾ? ಈ 2 ವರ್ಷದಲ್ಲ ತೊವಿ ಪರಿಸರ ನೋಡ್ಲತ್ತ. ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಾಗೇಶ್ವರ ಬಿಡಲಾಗಿರ್ಲಿಲ್ವಾ? ಇದಕ್ಕಿಂತ ಮುಂಚೆ ಸರ್ಕಾರ ಇರ್ತಕ್ಕಂಥ ನಮ್ಮ ಕೊತ್ತೂರು ಬಿಡಾಗಿಲ್ವಾ? ಅಂದ್ರೆ ರೋಡ್ಗಳು ಈಗ 2 ವರ್ಷ ಮಾತ್ರ ನಾನು ಬಂದಾಗ ಮಾತ್ರ ಎಲ್ಲ ಹಳ್ಳಾಗ್ಬಿಡ್ತಾ? 15 ವರ್ಷದಿಂದ ಹಳ್ಳಾಗಿದ್ದು ನಿಮ್ ಕಡೆ ಕಾಣಿಸಿಲ್ಬೇಕಾದ್ರೆ ನಾನು ಬದುಕು, ನನ್ನ ಪರಿಸ್ಥಿತಿ ನಿಮ್ಗೆ ಗೊತ್ತು, ಹೆಂಗಿದೆ ಅಂತ ನಿಮ್ಗೆ ಗೊತ್ತು. 2ನೇ ಮಾಡಿಗೆ ಹೋದ್ರೆ ನಾನು ಎಷ್ಟು ಹಣ ಬಂದಿದೆ ಅಂತ ನಿಮ್ಗೆ ಗೊತ್ತು. ಈಗ ತಾನೇ ನೆಕ್ಸ್ಟ್ ಮಂಗಳವಾರ 12:45 1:15 ಚರ್ಚೆ ಕರೆದಿದ್ದೀನಿ PWD ಮಿನಿಸ್ಟರ್ನ. 13 ಕಡೆ MDR ನಮ್ಮ ರೋಡು ಹದಗೆಟ್ಟಿದೆ, 3 ಕಡೆ ನನಗೆ ರಾಜ್ಯ ಹೆದ್ದಾರಿ ಬಂದಿದೆ, 46 ಕೋಟಿ ಬೇಕಂತ ಹಾಕಿದ್ದೀನಿ, ಇದುವರೆಗೂ ಅಮೌಂಟ್ ಕೊಟ್ಟಿಲ್ಲ, ಚರ್ಚೆ ಕರೆದಿದ್ದೀನಿ. ಈಗ ಕೋಲಾರ್ಗೆ ಎಷ್ಟು ಬಂದಿದೆ, ಮಾಲೂರ್ಗೆ ಎಷ್ಟು ಬಂದಿದೆ, ಬಂಗಾರಪೇಟೆಗೆ ಎಷ್ಟು ಬಂದಿದೆ, KJP ಎಷ್ಟು ಬಂದಿದೆ ಅಂತ ಅದನ್ನು ಜಾಯಿಂಟ್ ಮಾಡಿ ಹಾಕಿದ್ದೀನಿ. ಇವರಿಗೆಲ್ಲ ಇಷ್ಟು ಕೊಟ್ಟು ನನಗೆ ಎಷ್ಟು ಕೊಂಡ್ಕೊಂಡಿದೆ. ಈಗ ನನ್ನ ಸರ್ಕಾರ ಇಲ್ಲ ಅಂತ ನಿಮ್ಗೆ ಚೆನ್ನಾಗಿ ಗೊತ್ತು, ನನ್ನ ಪರಿಸ್ಥಿತಿ ಏನಿದೆ ನಿಮ್ಗೆ ಚೆನ್ನಾಗಿ ಗೊತ್ತು, ನಾನು ಯಾವ ಪರಿಸ್ಥಿತಿ ಅನುಭವಿಸ್ತೀನಿ ನಿಮ್ಗೆ ಚೆನ್ನಾಗಿ ಗೊತ್ತು. ಆದ್ರೂ ಕೂಡ ಕರ್ಕೊಂಡು ಬಂದಿದ್ರೆ ಅವಮಾನ ಮಾಡೋದು ನಿಮ್ಗೆ ಒಳ್ಳೇದಲ್ಲ. ಯಾಕಂದ್ರೆ ನಿಮ್ಮ ಶಾಸಕರ ಬಗ್ಗೆ ನಿಮ್ಗೆ ಗೊತ್ತಿದೆ, ನಿಮ್ಮ ಪರಿಸ್ಥಿತಿ ನನ್ನ ಇದೆಯೋ ಇಲ್ವೋ ಗೊತ್ತಿಲ್ಲ. ನಾನು ಇರೋದ್ರ ಹಂಚ್ಕೊಂಡು ತಿಂತಾ ಇದ್ದೀನಿ, ಇರೋದ್ರ ನಿಮ್ಮ ಮನೆಯಲ್ಲೇ ಕೂತು ತಿಂತಾ ಇದ್ದೀನಿ. ನನ್ನ ಪರಿಸ್ಥಿತಿ ಕೆಟ್ಟ ಅವಧಿ ನನ್ನ ಶಾಸಕ ಮಾಡಿದ್ದೀನಿ. ಅದೊಂದು ಕಡೆ ನೋವು ನನ್ನ ಪರಿಸ್ಥಿತಿಯಲ್ಲಿ. ಈಗ ಇದೇ ಪಂಚಾಯತಿಗೆ 4ರಿಂದ 5 ಕೋಟಿ ರೂಪಾಯಿ ಅಮೌಂಟ್ ಆಗಿದೆ. ಅದೆಲ್ಲೇ ಅಂತ ಲಿಸ್ಟ್ ಅನ್ನ ಕೇಳಿದ್ದೆ ಅವಾಗಲೂ ಕಾರಲ್ಲಿ. ಜೀವಾರಂಭ್ಯಲ್ಲಿ ಕೇಳ್ತಾ ಇದ್ರೆ ಬಂದು ಅಂಬೇಡ್ಕರ್ ಭವನ ಹಾಕಿದ್ದೀನಿ, ರೋಡ್ ಹಾಕಿದ್ದೀನಿ, ಸಿಂಗಿಯಾಪಲ್ಲಿಗೆ ರೋಡ್ ಹಾಕಿದ್ದೀನಿ, ಬ್ರಿಡ್ಜ್ ಹಾಕಿದ್ದೀನಿ. ನೀವು ಓಡಾಡ್ತಾ ಇದ್ರಲ್ಲ ಈಗ ಯಾವ್ದು ಹೇಳಿ, KBP ರೋಡ್ 13,60,00,000 ರೋಡ್ ಎಲ್ಲಿಂದ ಬಂತಿದ್ದು? ಈ ರೋಡ್ ನಿಮ್ದಲ್ಲ ಹಂಗಾರೆ? ಅಭಿವೃದ್ಧಿ ಹಾಗೆ ಅಲ್ವಾ ಹಂಗಾರೆ? ಇದಕ್ಕಿಂತ ಮುಂಚೆ ನಾಗೇಶ್ ಕುಳಿದಾಗ ಯಾರು ಸತ್ಯ ಅಲ್ವಾ ಹಂಗಾರ? ಅವಾಗ ನಮ್ಮ ಕಣ್ಣು ಕಾಣಿಸಲ್ವ ಹಂಗಾರೆ? ಇನ್ನೂ ಬೇಬಿ, ಇನ್ನೂ ಮಗು, ನಾನು 2 ವರ್ಷ ಆಗಿದೆ ಬಂದು ಇರೋದ್ರ ಹಂಚ್ಕೊಂಡು ತಿಂತಾ ಇದ್ದೀನಿ ನಾನು. ನಿಮ್ಗೆ ಗೊತ್ತು ಇದೆಯೋ ಇಲ್ಲ ಅಂತ ನಿಮ್ಗೆ ಗೊತ್ತು. ಈಗ ತಾನು ನಿಮ್ಮ ಮನೇಲಿ ಕೇಳಿದ್ರಿ, ನನ್ನ ಏನ್ ಕೇಳಿದ್ರಿ? ಎಲ್ಲಾ ಪಂಚಾಯತ್ ಕೇಳಿದ್ರಿ, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿ ಸರ್, ನರೇಗಾದಲ್ಲಿ ಬಿಲ್ಡಿಂಗ್ ಮಾಡಿದ್ರಿ, ನಿಮ್ಮ ಏನಾದ್ರು ಮಾಡ್ಕೊಳ್ಳಿ ಸರ್. ನಾನು ಹೇಳಿದೆ ಆ ಸಮಯದಲ್ಲಿ ಬಂದು ಅನೌನ್ಸ್ ಮಾಡ್ತಾ ಹೋಗಿ ಅಂತಂದೆ. ಹೌದಾ ಹೇಳಿಲ್ವಾ? 10 ಲಕ್ಷ ರೂಪಾಯಿ ಪೀಠೋಪಕರಣಗಳನ್ನ ಒಳಗಡೆ ಏನು ಇಂಟೀರಿಯರ್ ಬಿಟ್ಬಿಟ್ಟಿದ್ದೀನಿ ನೀವು. 10 ಲಕ್ಷ 15 ಲಕ್ಷ ಆಗುತ್ತೆ ಏನಕ್ಕೆ ಪೀಠೋಪಕರಣಕ್ಕೆ. ಅದಕ್ಕೆ ಆನಂದ್ ರೆಡ್ಡಿ ಅವ್ರನ್ನ ಹೇಳಿದ್ದೀನಿ, ಬೆಳಗ್ಗೆ ಕೂಡ ಅವ್ರಿಗೆ ಹೇಳಿದ್ದೀನಿ. ಅವರ ಸಮ್ಮುಖದಲ್ಲಿ ಅವ್ರ ಇದರಲ್ಲಿ ನಾನು ಅಮೌಂಟ್ ಹಾಕಿ ಅನುದಾನ ಹಾಕಿ ನಾಳೆಯಿಂದ ವರ್ಕ್ ಮಾಡ್ತಕ್ಕಂಥ ಜವಾಬ್ದಾರಿ ನಂದು. ಇವತ್ತು KBP ರೋಡ್ ಹೆಂಗಿದೆ ನಿಮ್ಗೆ ಚೆನ್ನಾಗಿ ಗೊತ್ತಾನೆ. ಹೌದಾ? ಇವತ್ತು ಹೆಂಗಿದೆ? 13,60,00,000 ರೋಡ್ ಹೆಂಗಿದೆ ಅದು? ಅರ್ಥ ನನಗೆ. ಯಾಕಂತಂದ್ರೆ ನನಗೆ ಈ ಪಂಚಾಯತಿ ಬರ್ಬೇಕಾದ್ರೆ 28ರಲ್ಲಿ ಇರ್ತಕ್ಕಂಥ ಪಂಚಾಯತಿ ಅತಿ ದೊಡ್ಡ ಪಂಚಾಯತಿ ನನಗಿದು. ನನಗೂ ಖಂಡಿತವಾಗ್ಲೂ ನಿಮ್ಮನ್ನ ನೋಡ್ಬೇಕು, ನಿಮ್ಮನ್ನ ಮಾಡ್ಬೇಕು. ಬಟ್ ನನ್ನ ಪರಿಸ್ಥಿತಿ ಸರಿ ಇಲ್ವೇ? ನನ್ನ ಪರಿಸ್ಥಿತಿ ಅಲ್ಲ. 72 ಜನ ಶಾಸಕರು, 72 ಜನ, ಒಬ್ಬರು ಕೇಸ್ ಬಿಟ್ಟು 73, 72 ಜನ ಶಾಸಕರು ಗೋಳು ಇದೇ ಆಗಿದೆ. ಏನೋ ಅನ್ಕೊಂಡು ಬಂದ್ವಿ, ಏನೋ MLA ಗಿರಿ ಹಂಗಿರ್ತದೆ ಅಂತ. ಇಲ್ಲ 72 ಜನ ಹೊಸ ಶಾಸಕರು,
72 ಜನ ಊಟ ಸೇರಿ ಅನ್ಕಂದ್ವಿ. 72 65 ಜನ ಗೆಲ್ಲಲ್ಲ ಕಣ ನಾವು ಅಂತ. ಯಾಕೆ ಹೇಳಿ? ನಮ್ಮ ಪರಿಸ್ಥಿತಿ ಇದು ಹೇಳ್ಕೊಳಕ್ ಆಗ್ತಾ ಇಲ್ಲ. ನೀವು ಕರೆದಾಗ ಒಂದು ಹೊಸ ಬಟ್ಟೆ ಹಾಕೊಂಡು ಬಂದು ಮೈಕಲ್ಲಿ ಮಾತಾಡೋದು ಬಿಟ್ರೆ, ಇಡೀ ನನ್ನ ಕರ್ನಾಟಕ ರಾಜ್ಯದಲ್ಲಿ ನನ್ನ ಪರಿಸ್ಥಿತಿ ಹೇಗಿದೆ ಅಂತ ನನ್ನ ಕೂತಿರ್ತಕ್ಕಂಥ ಸ್ನೇಹಿತರಿಗೂ ಗೊತ್ತು. ಸೊ ಅದರಿಂದ ಖಂಡಿತವಾಗ್ಲೂ ತಾಳ್ಮೆಯಿಂದ ಇದ್ರೆ ನಾವು ಖಂಡಿತವಾಗಿ ಗೆದ್ದೇ ಗೆಲ್ತೀವಿ. ತಾಳ್ಮೆನ ಕೆಡಿಸ್ಕೊಂಡಿದೀವಿ ಅಂದ್ರೆ ಖಂಡಿತ ನಾವೇನಾಗುತ್ತೆ, ರಾಜಕಾರಣದಲ್ಲಿ ಎಡವಟ್ಟು ಮಾಡ್ಕೊಂತೀವಿ. ಅದರಿಂದ ನಾನು ಕೂಡ ತುಂಬಾ ತಾಳ್ಮೆಯಿಂದ ಇದ್ದೀನಿ. ಇವತ್ತೆಲ್ಲ ನಾಳೆ ನಮ್ಗೆ ಒಳ್ಳೆ ಕಾಲ ಬಂದೇ ಬರುತ್ತೆ, ಒಳ್ಳೆ ಕಾಲ ಬಂದೇ ಬರುತ್ತೆ ಅಂತ ಕಾಯ್ತಾ ಇದ್ದೀನಿ. ಇವತ್ತು ನನಗೆ ಗೊತ್ತಿತ್ತು, 2ನೇ ಮಾಳಿಗಿದ್ದು 219 ರೂಮ್ಗೆ ಹೋಗ್ಬಿಟ್ರೆ ನೀವು ಒಂದು ಲೆಟರ್ ಕೊಟ್ರೆ ನಮ್ಮ ಅನುದಾನ ಎಷ್ಟು ಮಂದಿ ಕೊಡಿ ಅಂತ ಹೇಳಿದ್ರೆ ನಿಮ್ಗೆಲ್ಲ ಬರ್ತದೆ. ನಾನು ಬಚ್ಚಿಟ್ಕೊಂಡು ತಿನ್ನೋ ಪರಿಸ್ಥಿತಿ ಏನಿಲ್ಲ. ಯಾಡ ಹೊಚ್ಚೆ ಹಸಿನೊಬ್ಬನಿಗೆ ಮೋಸ್ಕೊಬೇಕೆ ಅಂತ ಪರಿಸ್ಥಿತಿ ಏನಿಲ್ಲ. ನನ್ನ ಪರಿಸ್ಥಿತಿನ ನೀವು 2ನೇ ಮಾಳಿಗೆ ಹೋದ್ರೆ ಗೊತ್ತಾಗುತ್ತೆ ನನ್ನ ಪರಿಸ್ಥಿತಿ. ಈ ಕರ್ನಾಟಕ ರಾಜ್ಯದ ಪರಿಸ್ಥಿತಿ ಯಾವ ಮಟ್ಟದ ದಿಕ್ಕಿಗೆ ಹೋಗ್ತಿದೆ ಅಂತ ನಿಮಗೆ ಗೊತ್ತಾಗ್ಬೇಕು ಅಂತಂದ್ರೆ ನೀವು ಅವಾಗ ವಿಧಾನಸೌಧಕ್ಕೆ ಭೇಟಿ ಕೊಟ್ರೆ ಮಾತ್ರ ನಿಮ್ಗೆ ಗೊತ್ತಾಗ್ತದೆ, ನಮ್ಮ ಪರಿಸ್ಥಿತಿ ಗೊತ್ತಾಗ್ತದೆ. ಇವತ್ತು ನಮ್ಮ ಹತ್ರ ಅಕ್ಕಿ ಕೊಡ್ಲಿಕ್ಕೆ ಅಕ್ಕಿ ಇಲ್ಲ, ಅರ್ಥ ಮಾಡ್ಕೊಳ್ಳಿ. ಇನ್ನು 2-3 ತಿಂಗಳು ಹೋದ್ರೆ ಈಗ ನೆನ್ನೆ ವಿಶೇಷವಾಗಿ ಲೆಟರ್ ಹಾಕಿದಾರೆ ಸಿಎಂ ಅವ್ರು ನಮ್ಗೆ. ಏನಂತಂದ್ರೆ ನಿಮ್ಮ ಅನುದಾನದ 22% ಟೀಚರ್ ಶಿಕ್ಷಕರಿಗೆ ಸಂಬಳ ಕೊಡಿ, ಸಂಬಳ ಕೊಡಿ ಅಂತ ನಮ್ಗೆ ಲೆಟರ್ ಹಾಕಿ. ನಮ್ಮ ಅನುದಾನದಲ್ಲಿ 22% ನೀವು ತಗೊಂತೀವಿ ವಾಪಸ್ ಅಂತ ಹೇಳಿದ್ದಾರೆ. ನೀವು ಸ್ವಲ್ಪ ಅರ್ಥ ಮಾಡಿ ಯಾವ ಮಟ್ಟದಲ್ಲಿದ್ದೀವಿ ನಾವು. ನೀವು ಅವಾಗಲೇ ನಮ್ಮ ಮನೆ ಹೇಳ್ತಾ ಇದ್ದ ಏನಂತಂದ್ರೆ ಗ್ರಾಮ ಪಂಚಾಯತ್ ಸದಸ್ಯರು ಏನೋ ದೋಸ್ಕೊಂಡು ಪೋತಾಡ್ರ ಅಂತ ಐತೆ ತಿಳಿಸಿರಿ, ಪೆಡ್ಲಿ ಐತೆ ಅಂತ ತಿಳಿಸಿರಿ. ಆ ಸಂಸಾರ ಲೆಕ್ಕ ಎಟ್ಲನ್ಸ್ ಅರ್ಧಮೇಲೆ ಪೆಡ್ಲಿನ್ಕ ಅಂದ್ರೆ ಹೇಳೋದು ಎಟ್ಲಂಟ ಪುಚ್ಕು ಉಚ್ಕೋನಿ ಹೇಳದೇನಕ್ಕ ಏನು ಬದ. ಇವತ್ತು ನಮ್ಮ ಪರಿಸ್ಥಿತಿ ಹೇಳ್ಬಾರ್ದು, ಯಾಕಂದ್ರೆ ನನ್ನ ನೋವು ನಿಮ್ಗೆ ಹೇಳಿದ್ರೆ ಗೊತ್ತಾಗತ್ತೆ. ನಾನು ಇಲ್ತಕ್ಕೆ ಹೇಳ್ಬಾರ್ದು ಅನ್ಕಡೆ ಹೋಗ್ತಾ ಇದ್ದೀನಿ, ಹೇಳ್ಬಾರ್ದು. ಈಗ ಈ ಗುಮ್ಕಲ್ ಪಂಚಾಯತಿಗೆ ನಾನು ಸಾಕಷ್ಟು ಅನುದಾನವನ್ನ ಬೈಫರ್ಗೇಷನ್ ಮಾಡಿದ್ವಿ. ಐಮಾಸ್ ಲೈಟ್ಸ್ ಹಿಡಿದು ಕಾಯಸ್ನಳ್ಳಿಗೆ ಐಮಾಸ್ ಲೈಟ್ ಹಾಕಿದ್ವಿ. ಉದ್ಘಾಟನೆಗೆ ರೆಡಿ ಆಗ್ಬೇಕಲ್ಲ, ಹೋಗ್ಬೇಕು ಅದಮ್ಮ ಪಂಚಾಯತ್ ಎಲ್ಲ ಪಂಚಾಯತಿಗಳಿಂದ ಸುಮಾರು 9 ಕಡೆ ಹಾಕ್ಸಿದ್ದೀನಿ ಅದನ್ನ. ಈಗ ನಿಮ್ಗೆಲ್ಲರೂ ವಾಟರ್ ಫಿಲ್ಟರ್ ಹಾಕ್ಸಿದ್ದೀನಿ, ರೋಡ್ ಹಾಕ್ಸ್ತಾ ಇದ್ದೀನಿ. ಈಗ ಉಂಡೆ ದಾಂಟ್ಲ ಪಂಚ್ಕೊಂತೀನಿ, ಅಚ್ಚು ಲೇನ್ ದಾಂಟ್ ಪಂಚ್ಕೊಂತೀನಿ ಕೈತೀನಿ. ಸೊ ಅದರಿಂದ ನಾನು ನಿಮ್ಗೆ ಹೇಳೋದೇನಂತಂದ್ರೆ ನಾನು ಕೈ ಮುಗಿದು ಕೇಳ್ಕೊಂತೀನಿ. ಈಗ ಅಭಿವೃದ್ಧಿ ವಿಚಾರಕ್ಕೆ ಬಂದಾಗ ನಾವ್ ಯಾರು ತಾರತಮ್ಯ ಮಾಡೋದು ಬೇಡ. ಅಭಿವೃದ್ಧಿ ಸಮೃದ್ಧಿ ಮಗನಿಗೋ ಮದುವೆ ಮಾಡ್ತಕ್ಕಂಥ ವಿಚಾರ ಅಲ್ಲ. ಅದನ್ನೇ ಅಭಿವೃದ್ಧಿ ಅಂತ ಬಂದಾಗ ಇಡೋ ಸರ್ವತೋಮುಖ ಮುಳುಬಾಗಿಲಿರತಕ್ಕಂಥ ಅಭಿವೃದ್ಧಿ. ನಾನು ಒಂದೇ ಪ್ರಶ್ನೆ ಕಟ್ಟ ಕಡೆ ಪ್ರಶ್ನೆ ಕೇಳುದು, ಎಲ್ಲ ಯೂಟ್ಯೂಬರ್ಸ್ ಪ್ರಶ್ನೆ ಕೇಳ್ತೀನಿ. ರೋಡ್ಗಳಿಗೆ ನೀವು ಅದು ಮಳೆ ಬಿದ್ದ ತಕ್ಷಣ ಅಲ್ಲಿ ಹೋಗ್ಬಿಟ್ಟು ಹಾಕ್ತಿರಲ್ಲ, ವಿಡಿಯೋ ಹಾಕ್ತಿರಲ್ಲ, ಅದು ಸಮೃದ್ಧಿ ಪೀಡಲ್ಲಿ ಹಳ್ಳಾಗ್ಬಿಡ್ತಾ? ನಾಗೇಶ್ ಪೀಡಲ್ ಆಗಿಲ್ವಾ? ಕೊತ್ತೂಸ ಪೀಡಲ್ ಆಗಿಲ್ವಾ? ಅಂಬರೀಶ್ ಪೀಡಲ್ ಆಗಿಲ್ವಾ? 15 ವರ್ಷಗಳಲ್ಲಿ ಇಲ್ಲದ ಹಳ್ಳ ಹೀಗೆ ಆಗ್ಬಿಡ್ತಾ? 86 ರೋಡ್ಗಳು, 86 ರೋಡ್ ಸಪೋರ್ಟ್ ಮಾಡ್ಕೊಂಡ್ ಬಂದಿದ್ದೀನಿ. ನನಗೆ 46 ಕೋಟಿ ಅಮೌಂಟ್ ಕೊಡಿ, ಇಡೀ ಮುಳಬಾಗ ತಾಲೂಕಲ್ಲಿ ಎಲ್ಲೂ ನನಗೆ ಒಂದು ಚೂರು ಕೊಡಿ. MDR ಮೇನ್ ಡಿಸ್ಟ್ರಿಕ್ಟ್ ರೋಡ್ಸ್ ಎಲ್ಲೂ ಮಿಸ್ಟೇಕ್ ಆಗ್ದಂಗೆ ಕೆಲಸ ಮಾಡ್ತೀನಿ. ಸರ್ಕಾರ ಕೇಳಿದ್ದೀನಿ, ಸರ್ಕಾರ ಆರ್ಥಿಕ ಅನುಗುಣವಾಗಿ ನಿಮಗೆ ಸ್ಪಂದಿಸ್ತೀವಿ ಅಂತ ಲೆಟರ್ ಹಾಕೋರು. ಆ ಲೆಟರ್ ಅಲ್ಲಿ ಹೇಳಿದೀನಿ, ಇದು ನನಗೆ ಸಮಂಜಸವಾಗಿಲ್ಲ, ನೀವು ಚರ್ಚೆಗೆ ಬನ್ನಿ ವಿಧಾನಸೌಧದಲ್ಲಿ ಕರೆದಿದ್ದೀನಿ. ನಾಳೆ ಮಂಗಳವಾರ 2 ಗಂಟೆ ಟಿವಿ ನೋಡಿ ನನಗೂ ಬಿಜೆಪಿ ಮಿನಿಸ್ಟರ್ಗೆ ಗಲಾಟೆ ಆಗುತ್ತೆ. ಯಾಕೆ ಹೇಳಿ? ಚರ್ಚೆ ಕರೆದಿದ್ದವ್ ನಾನು. ಯಾಕೆ ಅನ್ಯಾಯ ಮಾಡ್ತಿದ್ರಿ ನಮ್ಗೆ? ನಂದು 3 ಕರ್ನಾಟಕ, ಆಂಧ್ರ, ತಮಿಳುನಾಡು 3 ಇರ್ತಕ್ಕಂಥ ಪ್ರದೇಶ. ನಮ್ಮ 3 ಬಿಟ್ಟರೆ ಆಂಧ್ರ ಮತ್ತು ತಮಿಳುನಾಡಿಗೆ ಹೋಗ್ತೀವಿ. ನಮ್ಮ ಹತ್ರ ನಮ್ಗೆ ಅನ್ಯಾಯ ಆಗ್ತಾ ಇದೆ, ಅಮೌಂಟ್ ಕೊಡಿ. ಅವ್ರು ಏನ್ ಹಾಕೋ ನನಗೆ ನನ್ನ ಆರ್ಥಿಕ ಅನುಗುಣವಾಗಿ ನಿಮ್ಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕೆ ನನಗೆ ಸಮಾಧಾನ ಇಲ್ಲ. ನಿಮ್ಮ ಹತ್ರ ಚರ್ಚೆಗೆ ಬನ್ನಿ ಅಂತ ಕರೆದಿದ್ದೀನಿ. ನಾನು ಲೆಟರ್ ಅವ್ರು ಕೇಳಿದೆ, ನಮ್ ಇನ್ನೂ ಕೊಡುವಂತ ಆಯ್ತಲ್ವಾ? ಸೊ ನಾನು ನಿಮ್ಗೆ ಏನ್ ಹೇಳ್ತೀನಿ ಅಂತಂದ್ರೆ, ದಯವಿಟ್ಟು ನೀವೇನು ನನಗೆ ಭಿಕ್ಷೆ ಕೊಟ್ಟಿದ್ದೀರಿ, ಶಾಸಕರಾಗಿ ಮಾಡಿದಿರಿ. ನಾನು ಸತ್ರು ಶಾಸಕನೇ, ಬದುಕು ಶಾಸಕನೇ, ಇನ್ನು ಹೋದ್ರು ಶಾಸಕನೇ, ನನ್ನ ಶಾಸಕನೇ, ಹೌದಾನೆ? ಇರೋದ್ರಲ್ಲಿ ಒಳ್ಳೆ ಕೆಲಸ ಮಾಡಿ ನಿಮ್ಮ ಹತ್ರ ಬೇಷರಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡ್ಲಿಕ್ಕೆ ಶತಪ್ರಯತ್ನವನ್ನ ಮಾಡ್ತಾ ಇದ್ದೀನಿ ನಾನು. ಅದಲ್ಲ ಇಲ್ಲಿಂದ ನಾನು JCB ಎತ್ಕೊಂಡು ಇಟಾಚೆ ಎತ್ಕೊಂಡು ಮೋಸ್ಕೊಂಡು ಹೋಗಿ ಬಂದಿಲ್ಲ ಇಲ್ಲಿ ಖಂಡಿತವಾಗಿ. ಯಾಕಂದ್ರೆ ನಂದೇ ಅಂತ ಉದ್ದಿಮೆ ಇದೆ. ಅದರಿಂದ ನಾನು ಕೈ ಮುಗಿದು ಕೇಳ್ತೀನಿ, ನೀವೇನ್ ಭಿಕ್ಷೆ ಕೊಟ್ಟಿದ್ದೀರಿ, ನೀವೇನ್ ಶಾಸಕರಾಗಿ ಮಾಡಿದಿರಿ, ಖಂಡಿತವಾಗ್ಲೂ ಕಿಂಚಿತ್ತು ಅಗೌರವ ಮಾಡ್ದಂಗೆ ನಿಮ್ಮನ್ನು ಉಳಿಸ್ಕೊಳ್ತಕ್ಕಂಥ ಜವಾಬ್ದಾರಿನ ನಾನು ಖಂಡಿತವಾಗ್ಲೂ ಹೆಗಲ ಮೇಲೆ ಎತ್ಕೊಂಡು ಓಡಾಡ್ತೀನಿ. ನಾನು ನಂಬಿ. ಯಾಕಂದ್ರೆ ನಮ್ಮ ಪರಿಸ್ಥಿತಿ, ಇಡೀ ನಮ್ಮ ಪರಿಸ್ಥಿತಿ ಸರಿ ಇಲ್ಲ. ಯಾಕಂದ್ರೆ ನಾವು ನಿಮ್ಗೆ ಒಂದೇ ವಿಷಯ ಗೊತ್ತೀನಿ, ಇಂಟಿಗೆ ಸಂಸಾರ ಕಾಳಿಸುತ್ತೆ 3 ಲಕ್ಷ, ಎವ್ರಿ ಮಂತ್ ಕಾಳಿಸುತ್ತೆ 3 ಲಕ್ಷ ಅಮೌಂಟ್ ಸಂಸಾರಕ್ಕೆ. ಮದವ್ರು ವಸ್ತ್ರ ಆಡೋದು 2 ಲಕ್ಷ, 1 ಲಕ್ಷ ಆಡೋದೇ ಅಪ್ చేస్తా ಮಾಡೋದು. ಅಂದ್ರೆ ನಮ್ಮ ಸರ್ಕಾರ ಅಪ್ ಮಾಡ್ತಾ ಇದೆ. ಸೊ ಅದರಿಂದ ನಿಮಗೂ ನಾಗರಿಕರಿಗೂ ಇದು ಗೊತ್ತಾಗ್ಬೇಕು ಇವತ್ತು ಪರಿಸ್ಥಿತಿ ಹೆಂಗೆ ಅಂತ. MLA అంటే అయిపోయాం కదా. సో ಅದರಿಂದ మీరు కూడా నా బాధ అర్థం చేసుకుంటారు, మీ బిడ్డ నేను నన్ను కూడా అర్థం చేసుకోండి, నా బాధ అర్థం చేసుకుంటారు. దయచేసి ఈ బిల్డింగ్ కి అయినంత త్వరగా ನಾನು ಆದಷ್ಟು ಬೇಗ ನೀನು ಲೆಟರ್ ಮಾಡ್ಕೊಂಡು ಇದನ್ನ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡು ಆದಷ್ಟು ಬೇಗ
ಕಂಪ್ಲೀಟ್ ಮಾಡ್ಕೊಡ್ತೀವಿ ಅರುಣ. ಒಳಗಡೆ ವುಡ್ ವರ್ಕ್ ಇಂದ ಹಿಡಿದು ಟೋಟಲ್ ಕಂಪ್ಲೀಟ್ ಮಾಡ್ಕೊಡ್ತಕ್ಕಂಥ ಜವಾಬ್ದಾರಿ ನಂದು. ಓಕೆ, ಎಲ್ಲಿ ಮುಳಬಾಗಿಲು ತಾಲೂಕಲ್ಲಿ ನಮ್ಮ ಇವರು ಗ್ಯಾರಂಟಿ ಅಧ್ಯಕ್ಷ ಹೇಳಿದಂಗೆ ಮುಳಬಾಗಿಲು ತಾಲೂಕಲ್ಲಿ ಎಲ್ಲೆಲ್ಲಿ ಹೊಸ ಬಿಲ್ಡಿಂಗ್ ನ ಕಟ್ತಾ ಇದ್ರೋ ಎಲ್ಲಾ ಕಡೆ ನನ್ನ ಅನುದಾನದಿಂದ 10 ರಿಂದ 15 ಲಕ್ಷ ರೂಪಾಯಿ ಅನುದಾನವನ್ನು ನಾನು ಕೊಡ್ತಾ ಇದ್ದೀನಿ. ಎಲ್ಲಾ ಬಿಲ್ಡಿಂಗ್ಸ್ಗೂ ನಾನು ಕೊಡ್ತಾ ಇದ್ದೀನಿ. ಯಾಕಂದ್ರೆ ನಾನು ಶಾಸನ ಸುಮ್ಮನೆ ಇರಕ್ಕಾಗಲ್ಲ, ನಾನು ಕೊಡ್ತಾ ಇದ್ದೀನಿ ಅಂತ ಹೇಳ್ತಾ ಈ ಸಭೆಗೆ ಆಹ್ವಾನ ಮಾಡಿ ನನ್ನನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ ಎಚ್ಚರ ಮಾಡೋದಕ್ಕೆ ಇನ್ನು 2 ವರ್ಷ ಖಂಡಿತವಾಗ್ಲೂ ನಾನು ಇಲ್ಲೇ ಇದ್ದು ಶತ ಪ್ರಯತ್ನವನ್ನ ಮಾಡಿ ಅಭಿವೃದ್ಧಿ ಕೆಲಸ ಮಾಡ್ಲಿಕ್ಕೆ ನಾನು ಮಾಡ್ತೇನೆ ಅಂತ ಹೇಳ್ತಾ ನನ್ನ ನಡೆಗೆ ಹಳ್ಳಿ ಕಡೆಗೆ ಅಂತ ಹೇಳಿದ ಈ ಸೆಷನ್ ಮುಗಿದ ಕೂಡಲೇ ನಾನು ಡೇಟ್ ಫಿಕ್ಸ್ ಮಾಡ್ಕೊಂಡು ಫೆಬ್ರವರಿ ತಿಂಗಳಲ್ಲಿ ಮುಗಿದ ತಕ್ಷಣ ಎಲ್ಲ ನನ್ನ ಅಧಿಕಾರಿಗಳನ್ನ ಇಟ್ಕೊಂಡು ಏನೇನ್ ಬೇಕೋ ಎಲ್ಲಾ ರೀತಿಯ ಸರ್ಕಾರ ರೆಡಿ ಮಾಡ್ಕೊಂಡು ಸೊ ಖಂಡಿತವಾಗ್ಲೂ ಅಲ್ಲೇ ಬಂದು ಹಳ್ಳಿ ಕಡೆ ನನ್ನ ಹತ್ರ ಎಷ್ಟು ಐಮಾಸ್ ಇದೆ, ಎಷ್ಟು ವಾಟರ್ ಫಿಲ್ ಇದೆ ಅಂತ ಅಲ್ಲೇ ಸ್ಪಾಟ್ ಅಪ್ರೋಲ್ ಕೊಟ್ಟು ಖಂಡಿತ ಬರ್ಲಿಕ್ಕೆ ನಾನು ರೆಡಿ ಇದೆ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ಎಲ್ಲ ನನ್ನ ಪ್ರಮುಖ ಗುಮ್ಮಕಲ್ ಪಂಚಾಯತ್ ಎಲ್ಲ ನಾಯಕರು ಕೂಡ ನಾನು ಅನ್ಸುತ್ತಾ ಸೊ ಖಂಡಿತ ಅನ್ಸುತ್ತೆ ನಿಮ್ಮ ಒಂದು ಏನು ಅವಾಗಲೇ ಪ್ರಕಾಶನ ಹೇಳ್ತಾ ಇದ್ರಲ್ಲ, ಏನು ಗಲಾಟೆ ಇದಕ್ಕೆ ದಯವಿಟ್ಟು ಯಾರು ಒತ್ತು ಕೊಡಬೇಡಿ. ರಾಜಕಾರಣದ ಒಂದು ಮಾತು ಹೇಳ್ತೀನಿ ಕೇಳಿ. ದೇಶ ರಾಜಕಾರಣ ಯಾರು ಮಾಡಿದ್ರೆ ಕರ್ನಾಟಕದಲ್ಲಿ ಇವರು ಯಾರು ಉಳಿದಿಲ್ಲ. ದೇಶ ರಾಜಕಾರಣಕ್ಕೆ ನಾವು ನಂದೇ ಆಗ್ಬಾರ್ದು. ನಾವು ಇಲ್ಲಿ ಕೂತಿರ್ತಕ್ಕಂಥ ವಿದ್ಯಾರ್ಥಿಗಳು, ನಾವು ಅಷ್ಟು ಓದಿರ್ತಕ್ಕಂಥವ್ರು ನಾವು ಅದಕ್ಕೆ ಪ್ರಚೋದನೆ ಮಾಡಕ್ ಹೋಗ್ಬಾರ್ದು ನಾವು. ಯಾಕಂದ್ರೆ ಗುಂಕಲ್ ಪಂಚಾಯತಿ ಗೊತ್ತು ಸೂಕ್ಷ್ಮ ಅಂತ. ಅಂದ್ರೆ ಜೂನ್ ಪರ್ಯಂತ ನಾವು ಮುಂದೊಂದು ಮಾತು ಹೇಳ್ತೀವಿ ಅಕ್ಷರರಿಗೆ. ನಾವು ಹುಟ್ಟಿದೀವಿ, ಸಾಯೋದಂತ ಗ್ಯಾರಂಟಿನ. ಇಲ್ಲಿ ಕೈ ಎತ್ತಿ ನೋಡೋಣ, ಹೋಗಲ್ಲ ಅಂತ ಕೈ ನೋಡೋಣ, ಎಲ್ಲ ಹೋಗ್ತೀವಿ. ಹೋಗೋದ್ ಮಧ್ಯೆ ರಾಜಕಾರಣ ಬಂದಾಗ ಯಾವ್ದೋ ಮೆಂಬರ್ ಎಲೆಕ್ಷನ್ ಬಂತು, ತಾಲೂಕ್ ಪಂಚಾಯತ್ ಬಂತು, ಜಿಲ್ಲಾ ಪಂಚಾಯತಿ ಬಂತು, MP ಬಂತು, MLA ಬಂತು, ಓಟ್ ಹಾಕೊಂಡು ಮನೆಗೆ ಬರ್ತಿದ್ದಾನೆ. ದೇಶ ಬೇಕು. ರಾಜಕಾರಣ ಅನ್ನೋದು ದಿನಕ್ಕೆ ಒಂದು ತುತ್ತ ಅಷ್ಟೇ ಇದೆ. ರಾಜಕಾರಣ ಜೀವನ ಅಲ್ಲ ನಮ್ಗೆ ಕೂಲಿ ನಾಲಿ ಮಕ್ಕಳು ಮರಿ ಹಸು ಕರು ಬೆಳೆ ಎಲ್ಲ ಇದ್ದಾನೆ. ಅದ್ರ ಮಧ್ಯದಲ್ಲಿ ಇದು ರಾಜಕಾರಣ ಅಷ್ಟೇ. ಇದು ಕೆಲವರು ಅದಕ್ಕೋಸ್ಕರ ಹುಟ್ಟಿರ್ತಾರೆ, 24 ಗಂಟೆ ರಾಜಕಾರಣ ಮಾಡಕ್ ಹುಟ್ಟಿರ್ತಾರೆ. ಅವ್ರು ನಾವಲ್ಲ ತಾನೆ, ಹೌದಾನೆ. ಈಗ ನನಗೆ ನನ್ನ ಕಮಿಟ್ಮೆಂಟ್ಸು, ನನ್ನ ಕೆಲಸ, ನನ್ನ ಕಾರ್ಯ, ನನ್ನ ವೈದ್ಯ ಎಲ್ಲ ಇದೆ ತಾನೆ. ಅದ್ರ ಮಧ್ಯೆ ರಾಜಕಾರಣ ತಾನೆ ನಮ್ಗೆ. ನಾನು ನಿಮ್ಗೆ ಹೇಳೋದಷ್ಟೇ, ರಾಜಕಾರಣ ಬಂದ ರಾಜಕಾರಣ ಮಾಡ್ಕೊಳ್ಳಿ. ಅದು ಬಿಟ್ಟು 24 ಗಂಟೆ ರಾಜಕಾರಣ ಮಾಡಿದ್ರೆ ಅವ್ನು ತುಂಬಾ ದಿವಸ ಬದುಕಲ್ಲ. ಹೇಗೆ ಹೇಳಿ, ಅವ್ರು ನಿದ್ದೆ ಮಾಡಕ್ಕಾಗಲ್ಲ. ನಿದ್ದೆ ಮಾಡಕ್ಕಾಗಲ್ಲ. ರಾಜಕಾರಣವನ್ನ ರಾಜಕಾರಣ ತರ ಮಾಡಿ 24 ಗಂಟೆ ರಾಜಕಾರಣ ಮಾಡಕ್ ಹೋಗ್ಬಿಟ್ಟು ಕೈ ಮುಗಿತೀನಿ. ಹೌದಾ? ರಾಜಕಾರಣದಲ್ಲಿ ನಮ್ದೇನು ಅದು ಊಟದಲ್ಲಿ ಈಗ ಯಾವ್ದೋ ಒಂದು ಮದುವೆಗೆ ಹೋಗ್ತೀವಿ, ರೈಸ್ ಮುರ್ಲಿ ಇಟ್ಕೊಡಲ್ಲ. ಒಂದು ಎಲ್ಲ ತರ ಇಡ್ತಾರೆ. ಎಲ್ಲ ಅಲ್ಲ 100%. ನಾನು ಹೇಳೋದು ರಾಜಕಾರಣ ನಾವು ಯಾವುದೇ ಕಾರಣಕ್ಕೂ ದೊಡ್ಡ ಮಟ್ಟ ತಗೊಂಡೋಗೋದು ಬೇಡ ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಯಾಕಂದ್ರೆ ಸಾಕಷ್ಟು ಬಾರಿ ಪ್ರೊಫೆಷನಲ್ ಪಂಚಾಯತಿ ಬಗ್ಗೆ ಕಾಳಜಿ ಕೇಳಿದ್ದಾರೆ, ಅದ್ಬೇಕು ಅಂತ ಕೇಳಿದ್ದಾರೆ. ತಪ್ಪಿಲ್ಲ, ಕೇಳೋದು ತಪ್ಪಿಲ್ಲ. ಯಾಕಂದ್ರೆ ನಾನು ಓಟ್ ಕೊಟ್ಟಿದ್ದೆ, ಕೇಳಿ ತಪ್ಪಿಲ್ಲ. ಪರಿಸ್ಥಿತಿ ಹಂಗಿಲ್ವೇ? ಸೊ ಅದರಿಂದ ದಯವಿಟ್ಟು ನನ್ನ ಮಾತಲ್ಲಿ ಯಾರಿಗಾದ್ರೂ ಹರ್ಟ್ ಆಗಿರೋ ಕ್ಷಮೆ ಇಲ್ಲ ಅಂತ ಹೇಳ್ತಾ ಮುಂದಿನ 2 ವರ್ಷದಲ್ಲಿ ಶತ ಪ್ರಯತ್ನ ಪಟ್ಟು ಕೆಲಸ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಸೊ ನಾನೇನು ಚಕ್ಕರ್ ಹಾಕತಕ್ಕಂಥ MLA ಅಲ್ಲ, ನೀವು ಬಿಟ್ಟು ಹೋಗ್ತಕ್ಕಂಥ MLA ಅಲ್ಲ, ಅದಲ್ವಾ ಮಗ ಮಾರಿಸಿ ಹೋಗ್ತಕ್ಕಂಥ MLA ಅಲ್ಲ, ನೀವು ಮುಂದೆ ಇರ್ತಕ್ಕಂಥ MLA ಅಂತ ಹೇಳ್ತಾ ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮೆಲ್ಲರಿಗೂ ಒಂದು ನನ್ನ ಮಾತು ಮುಗಿಸ್ತಿದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ.